ಮುಂದುವರಿತಾಳೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಅವಳ ಕಣ್ಣೀರ್ ಕತೆ ಕೇಳಿ ನನಗೆ ಅಯ್ಯೋ ಅಂತ ಅನ್ಸ್ತು. 1 ವಾರ ಟೈಮ್ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸ್ತು ರೀ. ಅದಕ್ಕೆ ಲೇ ಬೇಕು ಅಂದ್ರೆ ಇನ್ನೊಂದು ಫೋನ್ ಕೊಡಿಸ್ತೀನಿ, ಅದ್ರ ತುಂಬಾ ಗೇಮ್ಗಳು ಹಾಕೊಡ್ತೀನಿ, ಅದ್ರಲ್ಲೇ ಕುತ್ಕೊಂಡು ಗೇಮ್ ಎಲ್ಲ ಆಡ್ಕೊಳ್ಳಿ. ಯಾಕೆ ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತೀಯ ನೀನು? ಇವಾಗ ಮಾಡಿಟ್ಟಿದೆಲ್ಲ ಅಡಿಗೆ ಗಡದ್ದಾಗ ವಾಮ್ಕೊಂಡ್ ಬಂದು ಬಿದ್ಕೊಂಡ್ ಗೊರ್ಕೆ ಹೊಡಿ. ಊಟಕ್ ಬರ್ರಿ ಬರ್ರಿ ಅಂತಂದ್ರೆ ತಲೆ ಮೇಲೆ ತಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ತಿನ್ನಿ. ಬೇಕಿ ಜೀವನ. ರೋಹಿಣಿ, ಅಳ್ತಾ ಇದೀಯನಮ್ಮ? ನೀನು ಗಟ್ಟಿಗಿತ್ತಿ ಒಂಟಿಯಾಗಿ ಪ್ರಪಂಚನ ಎದುರಿಸಿದೀಯಾ, ಒಬ್ಬಂಟಿಯಾಗಿ ಜೀವನನ ಕಟ್ಕೊಂಡಿದೀಯಾ. ನಿನ್ನಂತ ಹುಡುಗಿ ಕಣ್ಣಲ್ಲಿ ನೀರ್ ಹಾಕ್ತಾ ಕುತ್ಕೋಬಾರ್ದಮ್ಮ. ಒಂಟಿತನ ತಾನೇ ಆರಿಸ್ಕೊಂಡಾಗ ಚೆನ್ನಾಗಿರುತ್ತೆ ಆಂಟಿ, ಆದ್ರೆ ಅದನ್ನ ಬೇರೆಯವ್ರು ಕೊಟ್ಟಾಗ ಹಿಂಸೆ ಆಗುತ್ತೆ, ಸಂತ ಆಗುತ್ತೆ. ನನ್ಗ ಅರ್ಥ ಆಗತ್ತೆ ಬಿಡಮ್ಮ, ಮನಸ್ ಕೆಡ್ಸ್ಕೊಂಡಿದ್ಯಾ. ಆದ್ರೆ ಊಟ ತಿಂಡಿ ಬಿಟ್ರೆ ದೇಹಾರೋಗ್ಯನೂ ಕೆಡಲ್ವಾ? ಎದೆ ಕೊಟ್ಟು ಹೋರಾಡೋದನ್ ಬಿಡು. ಅನ್ನಕ್ಕಾದ್ರೂ ನಿನ್ ಮೈಯಲ್ಲಿ ಶಕ್ತಿ ಇರ್ಬೇಕಲ್ವಾ? ನಿನ್ ಅಮ್ಮ ಇದಾರೆ, ನಿನ್ ಮಗು ಇದೆ, ಅವ್ರಿಗೋಸ್ಕರನಾದ್ರೂ. ನನಗ್ ಮನೋಜ್ ಬೇಕು ಆಂಟಿ, ನಾನು ಅವ್ರ ಜೊತೆ ಬದುಕ್ಬೇಕು, ನಂಗ ಕುಟುಂಬ ಬೇಕು. ಆದ್ರೆ ಅವನಿಗೆ ನೀನ್ ಬೇಡವಲ್ಲಮ್ಮ. ನೀನು ಮನೋಜ್ಗೋಸ್ಕರ ಎಷ್ಟೆಲ್ಲ ಹೋರಾಡ್ದೆ. ಕಣ್ಣಿಲ್ದೆ ಇರೋನ್ಗೂ ಅದೆಲ್ಲ ಕಾಣಿಸುತ್ತೆ. ಆದ್ರೆ ಇವ್ರೆಲ್ಲ ಕುರುಡ್ರು. ನೀನು ಮನೋಜನ್ನ ಮದುವೆ ಆದ್ಮೇಲೆ ಇನ್ನೊಬ್ಬ ಹುಡುಗನ್ ಜೊತೆ ಓಡಾಡಿದ್ದಿದ್ರೆ ಆಂಟಿ ಅದು ತಪ್ಪು. ಆದ್ರೆ ನೀನ್ ಆ ತಪ್ಪು ಮಾಡಿಲ್ವೇ? ಹಳೆ ಗಂಡ ಹೋಗ್ಬಿಟ್ಟಿದಾನೆ, ನೀನು ಬದುಕಬೇಕು ಅಂತ ಒಂದು ಸಣ್ಣ ಸುಳ್ಳು ಹೇಳಿದೀಯ, ಅದೇನ್ ತಪ್ಪಲ್ವೇ? ಅಲ್ಲ, ಗಂಡಸ್ರಿಗೆ ಇದೇ ಪರಿಸ್ಥಿತಿ ಬಂದು 2ನೇ ಮದುವೆ ಆಗಿದ್ರೆ ಈ ಸಮಾಜ ಒಪ್ಕೋತಾ ಇರ್ಲಿಲ್ವಾ? ಗಂಡು ಹೆಣ್ಣು ಅನ್ನೋ ವಿಚಾರದಲ್ಲಿ ನನ್ ಬೇರೆ ಆಗಿರ್ಬೋದು ಆಂಟಿ, ಆದ್ರೆ ಬದುಕಿನ ಬಹಿಷ್ಕಾರ ಹಾಕಿಸ್ಕೊಳ್ಳೋದ್ ಸರಿ ಅಲ್ಲ ಅಲ್ವಾ? ನಾನ್ ಬದುಕ್ಬೇಕು ಅನ್ಕೊಂಡ್ ತಪ್ಪ? ಖಂಡಿತ ಇಲ್ಲಮ್ಮ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಂತ ದೊಡ್ಡ ಮನಸ್ಸು ಅಲ್ಲಿ ಯಾರಿಗೂ ಇಲ್ಲ. ಆಮೇಲೆ ಒಂಟಿಯಾಗಿ ಸಿಕ್ಕಿದೀಯ ಅಂತ ಜಾಲಾಡ್ಸಿ ಬಿಸಾಕ್ಬಿಟ್ಟಿದ್ದಾರೆ ನೋಡು. ನಿನಗೆ ಯಾರು ಇಲ್ಲ ಅಂತ ಅನ್ಕೋಬೇಡ. ನಿನಗೆ ಈ ಮನೆ ಇದೆ, ನಾನಿದ್ದೀನಿ. ಈ ಮನೆ ಮಗಳಾಗಿರು. ಎಷ್ಟು ದಿನ ಬೇಕೋ ಅಷ್ಟು ದಿನ ನೀನು ಈ ಮನೆಯಲ್ಲಿ ಸಂತೋಷವಾಗಿರಮ್ಮ. ಇನ್ ಎಲ್ಲಿ ಸಂತೋಷ ಆಂಟಿ? ನನಗ್ ಮನೋಜ್ ಬೇಕು, ನಂಗ ಮನೆ ಬೇಕು. ನನಗ್ ಮತ್ತೆ ಅದನ್ ಪಡ್ಕೊಳ್ಳೋವರೆಗೂ ನೆಮ್ಮದಿನೇ ಇರಲ್ಲ. ಅದನ್ನೆಲ್ಲ ಪಡ್ಕೋಬೇಕು ಅಂದ್ರೆ ನಿನ್ ಮೈಯಲ್ಲಿ ಚೈತನ್ಯ ಇರ್ಬೇಕಲ್ವಾ ಕೂಸೆ? ಹೊಟ್ಟೆ ತುಂಬಾ ಊಟ ಮಾಡು, ಕಣ್ ತುಂಬಾ ನಿದ್ದೆ ಮಾಡು. ಹೊಟ್ಟೆ ಅನ್ನೋದು ಪೆಟ್ರೋಲ್ ಟ್ಯಾಂಕ್ ಇದ್ದಂಗೆ, ಅದು ಖಾಲಿ ಆದ್ರೆ ತಲೆ ಅನ್ನೋ ಇಂಜಿನ್ ಹೊಸ್ತಾಗಿದ್ರು ಅದು ಕೆಲ್ಸಕ್ ಬರಲ್ಲ. ಮೊದ್ಲು ಟ್ಯಾಂಕ್ ತುಂಬಿಸ್ಕೊ, ಆಮೇಲೆ ಇಂಜಿನ್ ತಾನಾಗೆ ಆನ್ ಆಗುತ್ತೆ. ಏನು ಯೋಚನೆ ಮಾಡ್ಬಿಡಕಂದ. ಇವತ್ತು ನೀನ್ ಅನುಭವಿಸ್ತಾ ಇರೋದನ್ನ ನಾನ್ ಯಾವತ್ತೋ ಅನುಭವಿಸಿ. ಆದ್ರೆ ನಿನ್ನ ಹಾಗೆ ನಾನು ಕಣ್ಣೀರ್ ಹಾಕ್ತಾ ಇರ್ಲಿಲ್ಲ. ಹೋರಾಡು ಕಂದ, ನಿನಗ್ ಬೇಕಾಗಿದ್ದನ್ನ ಪಡ್ಕೋ, ಈ ಊಟ ಮಾಡು. ಯಾಕೆಲ್ರು ನಗ್ತಾ ಇದೀರಾ? ಹೊರಟೋಗಿ. ಬ್ರೋ, ನಾನ್ ಹೆಂಡತಿ ನನ್ನ ಕೋಟ್ಯಾಧಿಪತಿ ಮಾಡ್ತಾಳೆ ಅಂತ ಹೇಳಿದ್ರಿ, ಕೋತಿ ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲ ಬ್ರೋ. ಅಲ್ಲ, ನಮ್ಮ ಹತ್ರ ಎಲ್ಲ ಸ್ಟ್ರಿಕ್ಟ್ ಆಗಿದ್ರೆ ಏನ್ ಸಿಗುತ್ತೆ ಬಾಸ್? ನಿಮ್ ಹೆಂಡತಿ ಯಾರು ಏನು ಅಂತಾನೆ ತಿಳ್ಕೊಂಡಿಲ್ಲ. ಲೇ ಪೆಂಗ್ಯ, ಎಷ್ಟು ಓದಿದ್ರಿ ಏನೋ ಬಂತು, ಕೊನೆಗ್ ನಿನಗ್ ಸಿಕ್ಕಿದ್ದ ನಾಮನೆ. ಅದಕ್ಕೆ ಹೇಳೋದು, ದಿಗ್ಗೇನೆ ಬೇರೆ ಬುದ್ಧಿನೇ ಬೇರೆ ಅಂತ. ಅಯ್ಯೋ ಯಾರಾದ್ರೂ ನನ್ನ ಕಾಪಾಡಿ ಪ್ಲೀಸ್. ನೋಡಿ, ಯಾರು ನನ್ ಈ ತರ ಪ್ರಶ್ನೆಗಳನ್ನ ಕೇಳ್ಬೇಡಿ ಪ್ಲೀಸ್. ಹೊರಟೋಗ್ಬಿಡಿ. ತುಂಬಾ ಜೀನಿಯಸ್ ಅನ್ಕೊಂಡು ಮೀನ ಮರಿನ ಎಷ್ಟು ಅವಮಾನ ಮಾಡಿದ್ರಿ ನೀವು ನಿಮ್ ಹೆಂಡತಿ ಮಾತ್ ಕೇಳ್ಕೊಂಡು. ಇತ್ತ ಸರಿಯಾಗಿ ಫೈನು. ಈಗ ಮೆರೆಯೋದೆಲ್ಲ ಇದೇ ಗತಿ ಕಣ. ಎತ್ತರ ಕೆರ್ಸ್ತಾ ನನ್ ಹೆಂಡತಿ ಅಂತ ಬೀಗ್ತಾ ಇದ್ದೆ, ಇವಾಗ ದುಬುಕ್ ಅಂತ ಬೀಳಿಸ್ಬಿಡ್ಲಾ? ನನ್ನನ್ನ ಹೂ ಮಾರೋಳು ಅಂತ ಎಷ್ಟು ಕೇವಲವಾಗಿ ನಡ್ಸ್ಕೊಂಡ್ರಿ. ಈಗ ಗೊತ್ತಾಯ್ತಾ ನೀನ್ ಎಷ್ಟ್ ಕೇವಲ ಆದೆ, ನಿನ್ ಹೆಂಡತಿ ಎಷ್ಟ್ ಕೇವಲ ಆಗೋದ್ಲು ಅಂತ. ಇನ್ಮೇಲೆ ಈ ಜಗಕ್ಕೆ ನಿನ್ ಮುಖ ಹೇಗೋ ತೋರಿಸ್ತೀಯಾ? ಮಾತಾಡ್ತಿದ್ರು 5 ಡಿಗ್ರಿ ಅಂತಿದ್ಯಲ್ಲ, ಆವತ್ತೇ ಬಡ್ಕೊಂಡೆ. ಹಂಗ ಹೇಳ್ಬೇಡ ಅಂತ ಕೇಳ್ದೆ ನನ್ ಮಾತನ್ನ. ನೀನು ಯಾರಾದ್ರೂ ಅಷ್ಟೇ ಕಣಲೇ, ನಿನ್ನ ಕತೆ ಮುಗೀತು. ಈ ಡ್ರೈವರೇ ನಿನಗಿಂತ ದೊಡ್ಡವನು ಕಣಲೇ. ನಿನ್ನ 5 ಡಿಗ್ರಿ ನನ್ನ ಕಾರಲ್ಲಿ ಕಾಲ್ ಕೆಳಗೆ ಹಾಕೊಳ್ಳೋ ಮ್ಯಾಟ್ ಸಮ. ಅಯ್ಯೋ ಯಾರು ಮಾತಾಡ್ಬೇಡಿ. ನನ್ ತಲೆ ಸಿಡ್ದೋಗ್ತಾ ಇದೆ. ನಾನ್ ಸತ್ತೋಗ್ಬಿಡ್ತೀನಿ. ಅಯ್ಯೋ ನಾನ್ ಸತ್ತೋಗ್ಬಿಡ್ತೀನಿ. ಕಂದ, ಏನಾಯ್ತು? ಅಮ್ಮ, ಎಲ್ರು ನನ್ನನ್ನ ಆಡ್ಕೋತಾ ಇದಾರಮ್ಮ. ನಾನು ಏನಮ್ಮ ತಪ್ಪು ಮಾಡ್ದೆ? ಯಾಕಮ್ಮ ನನಗೆ ಇಂಥ ಶಿಕ್ಷೆ? ಯಾಕಮ್ಮ? ಎಲ್ಲ ಸರಿ ಹೋಗುತ್ತೆ ಮನುಜ. ಪಾಪಿ ಪಾಪ ಸಿಕ್ಕೊಂಡು ಹೊರತೇಸಿಯಾಗಿ ಅಲ್ದಾಡ್ತಾವ್ ಕಣು. ಮನುಜ, ನಿನ್ ಹೊಟ್ಟೆ ಹೊಸು ಯಾರು ನೆಮ್ಮದಿಯಾಗಿರಲ್ಲ. ನೀನ್ ಅಳ್ಬೇಡ ಕಣು ಮನುಜ. ಈ ಅಮ್ಮ ಇರೋವರೆಗೂ ನಿನ್ನ ಯಾರು ಏನು ಮಾಡಕ್ಕಾಗಲ್ಲ ಮನುಜ. ಹೆದರ್ಕೋಬೇಡ ಕಂದ. ನನ್ ದೇವ್ರ ಕೊರಪ್ಪ ನೀನೆ, ಸನ್ ದೇವ್ರು. ಅಳ್ಬೇಡ, ಅಳ್ಬೇಡ. ನವ ಅಳ್ತಿದ್ದೀರಾ? ಇನ್ನೇನ್ ಮಾಡ್ಬೋದು ತಾಯಿ, ನಾನು ಮರ್ತ್ ಬಿಡೋ ಮನೋಜ ಅವಳನ್ನ ಅಂತ ಹೇಳೋದು ತುಂಬಾ ಸುಲಭ.
ಆದ್ರೆ ಮರೆಯೋದ್ ಕಷ್ಟ. ಬಾಡಿಗೆಗೆ ಮನೇನ್ ಕೊಡ್ಬೋದು, ಆದ್ರೆ ಮನಸ್ಸನ್ ಕೊಡಕ್ಕಾಗತ್ತೆ. ಕಾಯ ವಾಚ ಮನಸ್ಸ ಇದು ನನ್ನದು, ನನ್ನೊಬ್ಬನದು, ನನಗೆ ಮಾತ್ರ ಸೇರಿರೋದು ಅನ್ನೋದೇ ಗಂಡ ಹೆಂಡತಿ ಸಂಬಂಧ. ಅಂತ ಸಂಬಂಧನೇ ಸುಳ್ಳು ಅಂತ ಗೊತ್ತಾದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ತಡ್ಕೊಳ್ಳೋದು ತುಂಬಾ ಕಷ್ಟ ಕಣಮ್ಮ. ನನ್ನ ಕಣ್ಣು ಮುಂದೆ ನನ್ನ 3 ಮಕ್ಕಳು ನಗ್ನಗ್ತಾ ಇರ್ಲಿ ಅಂತ ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ದುಡಿದು ಬಿಟ್ಟೆ ಕಣಮ್ಮ. ಕೈಲಾಗದ ಕಾಲದಲ್ಲಿ ಬಾಧೆ ಕೊಟ್ಬಿಟ್ಟ ಈ ಭಗವಂತ. ನಾನು ಯಾರು ಏನ್ ಅನ್ಯಾಯ ಮಾಡಿದ್ನಮ್ಮ? ನೀವ್ ಯಾವ ಅನ್ಯಾಯನೂ ಮಾಡಿಲ್ಲ ಮಾವ, ದಯವಿಟ್ಟು ಕೊರಗ್ಬೇಡಿ. ನನ್ನ ಕೊರಗಾಟ ಬಿಡಮ್ಮ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಪುತ್ರನ ಕಳ್ಕೊಂಡೇ ಶೋಕ ಪಡ್ಬೇಕಾಗಿಲ್ಲ ತಾಯಿ. ಕಳೆದು ಹೋಗ್ತಾ ಇರೋ ಮಕ್ಕಳನ್ನ ನೋಡು ತುಂಬಾ ಸಂಕಟ ಆಗತ್ತಮ್ಮ. ಎಷ್ಟ್ ದಿನ ಮಾವ ಜೊತೆಲಿದ್ದಿದ್ ಹೂವಲ್ಲ ಹಾವು ಅಂತ ಅರಿವಿಗ್ ಬಂದಿದ್ ದಿನಾನೇ ಸರಿ ಹೋಗ್ತಾರೆ. ಈ ಮಾತನ್ನ ತಾವು ಹೇಳ್ತಾ ಇದೀರೋ? ನಮ್ಮ ಅಪ್ಪನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ತಾವು ಒಂದ್ ಸ್ವಲ್ಪ ದೂರನೇ ಇರಿ. ನೋಡಿ, ನಿಮ್ಗೇನಾದ್ರೂ ನನ್ ಮೇಲೆ ಕೋಪ ಇದ್ರೆ ಒಂದೆರಡು ಹೊಡೀರಿ ಇಲ್ಲ ಬೈರಿ. ಅದನ್ ಬಿಟ್ಟು ತಂದೆ ನನಗ್ ಮಾತ್ರ ಸೇರ್ದವ್ರು ಅಂತ ಮಾತ್ರ ಹೇಳ್ಬೇಡಿ. ನಾನು ಹಾಗೆ ಹೇಳೋದ ಕಡಲೆ ವಾದ ಗೀತ ಮಾಡಕ್ ಬಂದ್ರೆ ಹಂಗೆ ಮಕ್ಳಗ್ ವಾಂಚ್ಬಿಡ್ತೀನಿ. ವಂಚಿಸ್ಕೋ ಅಮ್ಮ, ವಂಚಿಸ್ಕೋ ತಾಯಿ. ಗಂಡ ಮನೆಗ್ ಬರ್ಲಿ ಅಂತ ಅಷ್ಟೊತ್ತಿಂದ ಕಾಯ್ತಾ ಇದ್ಯಲ್ಲ, ಅವನು ವಾಂಚ್ಬೇಕಾದ್ದೆ. ಬಿಡಯ್ಯ ಸೂರ್ಯ, ಅವಳು ವಿಷಯ ಮುಚ್ಚಿಟ್ಟಿರ್ಬೋದು, ಆದ್ರೆ ಮೋಸ ಮಾಡಿಲ್ಲ. ಮೋಸನೇ ಅಪ್ಪ, ಮೋಸನೇ. ನನಗೂ ಅಂತರಾತ್ಮ ಅನ್ನೋದಿದೆ. ಆ ಹೆಣ್ಣು ಮನೆಯಿಂದ ಹೋಗುವಾಗ ನಾನು ಅನಾಥೆ ಆಗೋಗ್ತೀನಿ, ಬೀದಿ ಪಾಲಾಗೋಗ್ತೀನಿ ಅಂತೆಲ್ಲ ಬಡ್ಕೊಂಡ್ಲಲ್ಲ, ಅವಾಗ ನನಗೂ ಮನ್ಸಿಗೆ ಒಂಥರ ಆಯ್ತಪ್ಪ. ಎಲ್ಲೋ ಒಂದ್ ಕಡೆಯಿಂದ ಮನುಷ್ಯತ್ವ ಅನ್ನೋದು ಜಾರ್ಕೊಂಡ್ ಬಂದು ನನ್ ಗೆದೆಲ್ ಕೂತಂಗಾಗೋಯ್ತು. ಮೀನಾ ಈ ವಿಷಯ ನನಗ್ ಮುಂಚೆನೆ ಹೇಳಿದಿದ್ರೆ ನಾನು ಆ ಅಮ್ಮನ್ ಜೊತೆ ಸಪರೇಟ್ ಆಗಿ ಹೋಗಿ ನಿಧಾನ ಮಾತಾಡ್ತಾ ಇದ್ದೆ. ಏನಮ್ಮ ಏನಾಗಿದೆ ನಿನ್ ಜೀವನ ಅಂತ ಕೇಳಿ ತಿಳ್ಕೊಂಡು ಖಂಡಿತ ಒಂದು ದಾರಿ ಮಾಡ್ಕೊಡ್ತಾ ಇದ್ದೆ. ಇವಳು ಮುಚ್ಚಿಟ್ಟಿದ್ದಕ್ಕೆ ತಾನೆ ಅವಳು ನನ್ನ ಕೊಲೆ ಮಾಡಿಸೋ ಪ್ರಯತ್ನ ಮಾಡಿದ್ದು. ನಾನು ಅತಿರೇಕದಿಂದ ಆಡಿದ್ದು ಎಲ್ಲ ದೇವ್ ನಿರ್ಣಯ ಕಣ. ಆ ಹೆಣ್ಣು ಅಷ್ಟೊಂದು ಅಪಾಯಕಾರಿ ಅನ್ನೋದು ನಮಗ್ ಗೊತ್ತಾಗ್ಬೇಕಾಗಿತ್ತು. ಅದಕ್ಕೆ ಆ ಭಗವಂತ ತಕ್ಕ ಸಮಯದಲ್ಲಿ ಅವ್ರು ಏನು ಅಂತ ನಮಗ್ ತೋರಿಸ್ಕೊಟ್ಟ. ಬೇಡ ಕಣೆ, ಬೇಡ. ನಾವು ಕಾಲು ಎಡುವುದಕ್ಕೂ ಕಾಲ್ ಮೇಲೆ ನಾವೇ ಕಲ್ಲು ಎತ್ತಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಕಣೆ. ಆ ಹೆಣ್ಣು ಸಾಮಾನ್ಯ ಅಲ್ಲ, ಅವ್ರ ವಿಷಯ ಬೇಡ. ನನಗೂ ಗೊತ್ತಪ್ಪ. ಆದ್ರೆ ಏನೇ ಆದ್ರೆ ನಗುವಿನ ಮುಖವಾಡ ಹಾಕೊಂಡು ಅಳುನ ಮುಚ್ಚಿಡ್ಬೋದು, ಆದ್ರೆ ವಂಚನೆಯ ಮುಖವಾಡ ಹಾಕೊಂಡು ಇಲ್ಲಿಗೆ ಬಂದು ಭಾವನೆಗಳ ಜೊತೆ ಆಟ ಆಡಬಾರ್ದು. ಹಾಗ ಆಟ ಆಡಿದವರು ಈ ಮನೆಗೆ, ನಮ್ಮ ಮನೆತನಕ್ಕೆ ಖಂಡಿತವಾಗ್ಲೂ ಲಾಯಕ್ಕಾದವ್ರಲ್ಲ. ಇನ್ನು ಆ ಹೆಣ್ಣು ನಮ್ಮ ಮನೆಗೆ ಬರೋದು, ಇಲ್ಲಿ ಸಂಸಾರ ಮಾಡೋದು ಖಂಡಿತವಾಗ್ಲೂ ಸಾಧ್ಯ ಆಗದೆ ಇರೋ ಮಾತು. ಬಿಟ್ಬಿಡೋಳ್ ಚಿಂತೆನ. ಏನ್ ರೀ ಅಂದ್ರೆ ಏನೇ ಕರಿಬೇಡ, ನೀನ್ ಅಜ್ಜಿ ಹಂಗೆಲ್ಲ ಕರಿಬೇಡ. ನನ್ನ ಹೇಳ್ತಾ ಇದೀನಿ, ಅಕ್ಕನ್ ತೋಂಚ್ಬಿಡ್ಬೇಕು ನಿನ್ನ. ನಾನು ಎಷ್ಟೋ ಸಲ ಈ ವಿಷಯನ ನಿಮ್ಗೆ ಹೇಳ್ಬೇಕಂತ ಪ್ರಯತ್ನ ಮಾಡ್ದೆ. ಪ್ರಯತ್ನ ಪಡದಲ್ದೆ ಹೇಳ್ಬಿಡ್ಬೇಕಿತ್ತು. ಕೇಳಿಸ್ಕೊಳ್ಳಿ, ತ್ರಿಪುರ ಸುಂದರ ಮದನ ಮೋಹನ ರಾಜ್ಕುಮಾರಿ ಮನುಷ್ಯ ಎಷ್ಟು ಹೆಜ್ಜೆ ಇಡ್ತಾನೆ ಅನ್ನೋದನ್ನ ಪ್ಯಾಂಟ್ ಜೇಬಲ್ಲಿರೋ ಮೊಬೈಲ್ ಲೆಕ್ಕ ಹಾಕತ್ತೆ. ಏನೇಳ? ಪ್ಯಾಂಟ್ ಜೇಬಲ್ಲಿರೋ ಮೊಬೈಲ್ ಲೆಕ್ಕ ಹಾಕುತ್ತೆ. ಆದ್ರೆ ಎಂತ ಹೆಜ್ಜೆ ಇಡ್ತಾನೆ ಅನ್ನೋದನ್ನ ಶರ್ಟ್ ಜೇಬ್ ಹಿಂದೆ ಇರೋ ಹೃದಯ ಇದು ಲೆಕ್ಕ ಹಾಕತ್ತೆ. ಇದು ತಪ್ಪು, ಈ ಕೆಲಸನ ಮಾಡಬಾರ್ದು ಅಂತ ಒಂದ್ ಸಾರಿ ಅನಿಸ್ಬಿಟ್ರೆ ಅದನ್ನ ಮಾಡಬಾರ್ದು. ನೋಡಿ 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 ಮನೆ ಹೆಂಗಾಗೋಯ್ತು. ಭವ್ಯ ಭಾರತದ ನವ್ಯ ಸುಂದರಿ ಪಾನಿಪುರಿನೋ ಬೇಲ್ಪುರಿನೋ ಏನೋ ತಿನ್ಕೊಂಡು ರೆಸ್ಟ್ ಮಾಡಿ ಹೋಗಮ್ಮ. ಹೋಗ್ತೀಯ ಅಲ್ವಾ? ಅಕ್ಕೆ ಅಸೆ ಏನಾಯ್ತು? ಚೇತು ನೀರಿದ್ರೆ ಕೊಡ್ ಚೇತು, ಅದ್ಗೆ ಎಬ್ಬಸು. ನೀನವರಿ ಎತ್ತಿಡು. ನೀನವರಿ ಅಶು ಅನ್ಕಾನ್ಶಿಯಸ್ ಆಗಿದಾರೆ ಅನ್ಸುತ್ತೆ. ಚೇತು ಗಾಡಿ ತೆಗಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹೊರಗಡೆ ಕೂರ್ಸಮ್ಮ. ಅಕ್ಕೆ ನೀನಮರಿ ಚೇತು ಹಾಸ್ಪಿಟಲ್ ಕರ್ಕೊಂಡು ಹೋಗೋ. ಗಾಡಿ ಹಾಕೋ ಬಂದ್ಬಿಡ್ತೀನ. ನಿಂಬೆ ಹಣ್ಣು ತರ್ತೀನಂತ ಹೋದೋನು 1/4 ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಮಂಜಾ, ಲೇ ಮಂಜಾ, ಎಷ್ಟೊತ್ತು? ಕೊಡು. ಆಂಟಿ ಜ್ಯೂಸ್ ಏನು ಬೇಡ, ಊಟನೇ ಕೊಡಿ. ಅವಳು ಊಟ ಬೇಡ ಅಂತ ಹಠ ಹಿಡಿದು ಕೂತಿದ್ದಾಳಲ್ಲಮ್ಮ. ಅಯ್ಯೋ ಆಂಟಿ, ಇವ್ರ ಹಠನ ನೀವ್ ಕೇಳ್ತೀರಲ್ಲ, ಸುಮ್ನೆ ಊಟ ತಂದ್ಕೊಡಿ. ಕಣಮ್ಮ, ಜ್ಯೂಸ್ ಕುಡಿದ್ರೆ ಪ್ರಯೋಜನ ಇಲ್ಲ, ಊಟನೇ ಕೊಡು. ನನ್ಗೇನು ಬೇಡ, ಯಾಕೆ ಸುಮ್ನೆ ಹಿಂಸೆ ಮಾಡ್ತಿದ್ದೀರಾ? ಹಾಗೆ ಹೇಳಿದ್ರೆ ಹೆಂಗತ್ಗೆ? ಎಷ್ಟ್ ದಿನ ಅಂತ ಉಪವಾಸ ಇರ್ತೀರಾ? ದಯವಿಟ್ಟು ಊಟ ಮಾಡಿ. ಊಟ ಬಿಡೋದು ಯಾವ್ದಕ್ಕೂ ಸೊಲ್ಯೂಷನ್ ಅಲ್ಲ ಮೀನಮರಿ. ಇನ್ನ ಆರೋಗ್ಯ ಹಾಳಾಗ್ಬಿಟ್ಟು ಎಲ್ಲೋ ಮೂರ್ಛೆ ಹೋಗಿ ಬಿದ್ದೋಗ್ತೀರಾ. ಬೆಳಗ್ಗೆ ಅದ್ಗೆ ರೋಡಲ್ಲಿ ಹೋಗ್ತಾ ಇದ್ರು, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇತ್ತು ಕಣೋ. ಇವಾಗ ಏನೂ ಆಗಿಲ್ಲ ಕಣೋ, ಮಿಸ್ ಆಯ್ತು. ಕಾರು ಚೇತುನೇ ಓಡಿಸ್ತಾ ಇದ್ದಿದ್ದು, ಆದ್ರೆ ಅದ್ಗೆ ಭಯ ಪಟ್ಟು ಮೂರ್ಛೆನೆ ಹೋಗ್ಬಿಟ್ಟಿದ್ರು. ಬರ್ತಾ ನಾವು ಲೋಕಲ್ ಕ್ಲಿನಿಕ್ ಕರ್ಕೊಂಡ್ ಹೋಗಿದ್ವಿ. ಅಲ್ಲಿ ಮೀನವರಿಗೆ ಲೋ BP ಆಗಿದೆ, ಚೆನ್ನಾಗ್ ಊಟ ಮಾಡಕ್ ಹೇಳಿ ಅಂತ ಅಂದ್ರು. ಊಟ ಮಾಡು. ತಗೊಂಡ್ರೆ ವಾಂಚ್ಬಿಡ್ತೀನಿ. ಅಯ್ಯಂದ್ರೆ ನೀವೆಲ್ಲ ಒಂದ್ 10 ನಿಮಿಷ ಹೊರಗೋಗಿರಿ, ನುಂಗಿಸ್ಬಿಟ್ಟು ಹೊರಗೆ ಬರ್ತೀನಿ. ನಾನು ಊಟ ಮಾಡಲ್ಲ. ರಂಬಾ, ಏನೇ ನಿಂದು ಜಂಬಾ? ಮಾಡೋ ತಪ್ಪೆಲ್ಲ ಮಾಡಿ ಮುಯ್ ತಿರ್ಸ್ಕೊತಾ ಇದ್ಯಾ? ನನ್ ಮೇಲೆ ನಾನ್ ತಿಳಿಸ್ಕೋತಿರೋ ಕೋಪ ಇದು. ಮನೇಲಿ ಬೆಳ್ತಿದೆ, ಕೊಟ್ಬಿಡ್ತೀನಿ. ರಪ್ಕ ಅಂತ ತೆಗೆದು ಬಾರಿಸ್ಬಿಡು ನನಗೇನೆ. ನಿನ್ಗ್ ಹೊಡೆದ್ರೆ ನನಗೆ ಹೇಗ್ ಶಿಕ್ಷೆ ಆಗುತ್ತೆ? ನನಗ್ ಓದೇ ಬಿದ್ರೆ ನಿನಗ್ ನೋವಾಗಲ್ವಾ? ಮುಟ್ಟಿದ್ರೆ ಮಾಂಜಾಗಳು ಬೀಳ್ತಾ ಇರತ್ತ ಅಷ್ಟೇ. ತಿನ್ನು. ಎಲ್ರು ಉಪವಾಸ ಇರುವಾಗ ನಾನ್ ಹೇಗ್ ಊಟ ಮಾಡ್ಲಿ? ನಂದು ರವಿದು ಊಟ ಆಗೋಗಿದೆ. ನಾವಿಬ್ರು ಪನ್ನೀರ್ ಟಿಕ್ಕಾ ತಿನ್ಕೊಂಬಂದ್ವಿ. ನೋಡಲ್ಲಿ ಟಿಕ್ಕಾ ತಿನ್ಕೊಂಬಂದಿದ್ದಾನಂತೆ. ನೀನು ಸುಕ್ಕ ಚಪಾತಿ ಬಿಡಮ್ಮ, ಅಟ್ಲೀಸ್ಟ್ ಬೇಳೆ ಸಾರು ಅನ್ನಾದ್ರೂ ತಿನ್ನು. ತಗೋ ವಾಮ್ಕ. ಈ ಊಟ ಮಾಡಿದ್ರ? ನಾನ್ ಮಾಡಲ್ಲ. ನಾನು ಮಾಡಲ್ಲ. ಬೇಡ, ಬಿದ್ದು ಬಿಡುತ್ತೆ ಇವಾಗ. ನೀವ್ ಹೊಡೆದ್ರು ನಾನ್ ಕೇಳಲ್ಲ. ನೀವ್ ಊಟ ಮಾಡಿ ಮೊದ್ಲು, ಆಮೇಲೆ ನೋಡೋಣ.
ತೆಗ್ದೆ ಟಾಲ್ಡಾನೋ ಪಾಮ್ ಆಯಿಲ್ ಹಾಕೊಂಡ್ ಬೆಳೆಸಿರೋ ಮೀಸೆ ಅಲ್ಲಮ್ಮ ಇದು. ಓ ಪಾಸಿಟಿವ್ ರಕ್ತ ಚಿಗುರ್ಸಿರೋ ಮೀಸೆ. ಏನ್ ಹೇಳ್ದಂಗ್ ನಾನ್ ಕೇಳ್ಬೇಕಾ? ತಿನ್ನಲ್ಲ ತಾನೇ, ಬಿಡು. ರವಿ, ನೀನು ಮಾವಂಗ್ ಫೋನ್ ಮಾಡು, ಅವರೇ ಸರಿ ಇದಕ್ಕೆಲ್ಲ. ಅಲ್ಲಿ ಅಂದ್ರೆ ಇಷ್ಟು ಕೋಪ ಒಳ್ಳೇದಲ್ಲ. 2009 ಶೋಭಕೃತನಾಮ ಸಂವತ್ಸರ ಮಾರ್ಚ್ ಮಾಹೆ ತಿಂಗಳು ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಮಂತ್ರದ ಮಧ್ಯೆ ಈ BP ಮಿಷನ್ಗೆ ತಾಳಿ ಕಟ್ಟಿಸ್ಬಿಟ್ಟಿದ್ದೀರಾ. ಅದು ಬಲವಂತ ಮಾಡಿ. ಕೋಪಗಳು ಏರ್ದೇ ಇರತ್ತಾ? ಹೇಳಿ ಬುದ್ಧಿ ಹೇಳಿ ಅವಳಿಗೆ. ನೋಡಿ ಮಕ ಹೆಂಗ್ ಮಾಡ್ಕೊಂಡಿದ್ದಾವೆ. ಚೇರ್ ಹಂಗೆ ತಗೊಂಡ್ ಮಗನ ಬುದ್ಧಿ ಹೇಳಿ ಅವಳಿಗೆ. ಓ ಬಾಕಂದ ಬಾ, ನಿದ್ದೆ ಚೆನ್ನಾಗ್ ಬಂತಾ? ಹೊಸ ಜಾಗ. ಹಾಯಾಗ್ ನಿದ್ದೆ ಬಂತು ಆಂಟಿ. ನಂಗಿದ್ದಿದ್ ಯೋಚನೆಗಳಿಗೆ ನಿದ್ದೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ಅದೆಲ್ಲ ಮನಸ್ಸಿಗಷ್ಟೇ. ದೇಹ ನಾವ್ ಹೇಳಿದ್ ಕೇಳಲ್ಲ. ಯಾರಾದ್ರೆ ಸತ್ರು ಹಸುವಾಗತ್ತೆ, ಸಮಯಕ್ಕೆ ಸರಿಯಾಗಿ ಬಾಯರ್ಕೆನೂ ಆಗತ್ತೆ. ಭಗವಂತನ ಮ್ಯಾನುಫ್ಯಾಕ್ಚರ್ ಕಣಮ್ಮ. ಸರಿ, ಮುಂದೆ. ಇದಕ್ಕೆಲ್ಲ ಕಾರಣ ಸೂರ್ಯ ಮತ್ತೆ ಮೀನಾ. ನಾನ್ ಅವ್ರ ಮೇಲೆ ಸೇರ್ ತೀರಿಸ್ಕೊಬೇಕು. ಮನೋಜ್ ಜೊತೆ ಬದುಕ್ಲೇಬೇಕು ಆಂಟಿ. ಆ ಮೀನಾ ಹೊರಗ್ನವ್ರಿಗಷ್ಟೇ ಶತ್ರು ಅಲ್ಲ, ಮನೆ ಒಳಗ್ನವ್ರಿಗೂ ಶತ್ರು. ಇರ್ಲಿ ಬಿಡು, ಅದೇನ್ ಮಾಡ್ತೀಯೋ ಮಾಡು. ನಾನಂತೂ ನಿನ್ನ ಬೆಂಬಲಕ್ಕಿದ್ದೀನಿ. ಅಂದಾಗೆ ಇನ್ನೊಂದು ವಿಷಯ, ನೀನು ಇಲ್ಲಿರೋದು ನಿಮ್ಮತ್ತೆ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಾದ್ರೆ ನನ್ನ ಮನೆ ಬಿಟ್ಟು ಹೋಗು ಅಂತಿದ್ದೀರಾ? ನಿನ್ನ ಬಿಟ್ಟು ಹೋಗು ಅಂತ ಹೇಳಕ್ ಆಗಲ್ಲ ಕಣ್. ಆದ್ರೆ ನೀನ್ ಇಲ್ಲಿದ್ರೆ ನಿನ್ನ ಸವಾಲು ನೆರವೇರಲ್ಲ. ನಂದು ಇನ್ನೊಂದು ಮನೆ ಇದೆ, ಅದು ನಿನ್ ಗಂಡನ ಮನೆ ಹತ್ರನೇ ಇದೆ. ಅಲ್ಲಿ ಏನಾಗ್ತಿದೆ ಅಂತ ನೀನ್ ತಿಳ್ಕೊಬೇಕಲ್ಲ. ಸುಮ್ನೆ ಇಲ್ಲಿದ್ದೇನ್ ಮಾಡಿ? ನಿಜ ಆಂಟಿ. ನೀನ್ ಅಲ್ಲಿದ್ದು ಅವ್ರ ಮೇಲೆ ಬೇಕಾದ ರಿವೆಂಜ್ ತೀರ್ಸ್ಕೋ. ನೀನು ಅಂದ್ರೆ ನಾನು ಆ ಮನೆ ತೋರಿಸ್ತೀನಿ. ಖಂಡಿತ ಆಂಟಿ. ನೀವ್ ಏನೇ ಮಾಡಿದ್ರು ನನ್ ಒಳ್ಳೇದಕ್ಕೆ ಅಂತ ನಂಬಿದೀನಿ. ನನ್ನ ಮನೆಗ್ ಹೋಗ್. ಒಳ್ಳೇದು. ಈಗ ಹೋಗಿ ಸ್ನಾನ ಮಾಡ್ಕೊಂಬಾ. ನಿನಗೋಸ್ಕರ ಪೊಂಗಲ್ಲು, ಕಾಯಿ ಚಟ್ನಿ ಕಾಯ್ತಾ ಇದೆ. ಸರಿ ಆಂಟಿ. ಎಂಜಿಲ್ ಕೈಯಲ್ಲೇ ಕಾಗೆ ಓಡಿಸಲ್ಲ ನೀವು. ಹೆಂಗಕ್ಕ ಇವ್ಳಿಗೋಗಿ ಸಹಾಯ ಮಾಡ್ತೀರಾ? ಸೇಡ್ ತೀರ್ಸ್ಕೊಳಕ್ ಶತ್ರುಗಳ ಶತ್ರು ಮಿತ್ರ ಅಲ್ವೇನೋ. ಇವಳಿಗೆ ಮೀನಾ ಅಂದ್ರೆ ಆಗಲ್ಲ, ನನಗ್ ಮೀನಾ ಅಂದ್ರೆ ಸ್ವಲ್ಪನೂ ಆಗಲ್ಲ. ಇವಳು ಮೀನಾ ಬದುಕನ್ನ ಒಡೆಯೋ ಉಪಾಯ ಮಾಡ್ತಾಳೆ, ಆದ್ರೆ ನಾನು ಮೀನಾ ಇರೋ ಮನೆನ ಹಿಡಿಯೋ ಪ್ರಯತ್ನ ಮಾಡ್ತೀನಿ. ಬೇಕಾದ ಬಲೆ ಬೀಸ್ತೀನಿ. ಆ ಶಾಂತಿ, ಮೀನಾ ಎಲ್ರು ಮನೆ ಬಿಟ್ಟು ಬೀದಿಗೆ ಬರ್ಬೇಕು. ಆ ಮನೆ ಅನ್ನವಶ ಆಗ್ಬೇಕು. ಅದಕ್ಕೆ ನಾನ್ ಕೊಟ್ಟಿರೋ ಚಕ್ಮೇಟ್ ಕಣ ಇದು. ಓ, ಸರಿಯಾಗಿ ಜಾಕ್ ಹಾಕಿದಿರಕ್ಕ. ಮತ್ತೆ ವಿಶಾಲು ಅಂದ್ರೆ ಸುಮ್ನೆ ನಾನ್ ಉಸ್ರಲ್ಲೇ ಬಿರುಗಾಳಿ ಇಟ್ಕೊಂಡಿರೋಳು ಕಣಲ್ಲೇ ಇವಳು. ಇನ್ ಎಲ್ರ ಮನ್ಸ್ಗೂ ನೋವು ಮಾಡಿದ್ದೀನಿ, ಆದ್ರೆ ನೀವು ನೋಡಿದ್ರೆ ಮಾಡಿಲ್ಲ ಅಂತಿದ್ರಲ್ಲ ಮಾವ. ಅಮಿಯ ನೋಡಿ ಪಾಠ ಕಲಿಸಿದೆ. ನೀನು ಇದರಲ್ಲಿ ನಿಮಿತ್ತ ಕಣಮ್ಮ. ಅನಾಹುತ ಆಗೋಗಿದೆ, ಆದ್ರೆ ನೀನ್ ಆರೋಗ್ಯ ಕೆಡಿಸ್ಕೋಬಾರ್ದು. ನನ್ನ ಮಾತು ಬೆಲೆ ಕೊಡು. ಅಪ್ಪನ ಮಾತುಗೂ ಬೆಲೆ ಕೊಡಲ್ಲ ಅಂದ್ರೆ ಅತ್ತೆ ಲೊಟ್ಟಣಿಗೆ ಇಟ್ಟಣಿಗೆ ಏನಾದ್ರು ಇದ್ರೆ ಕೊಡಿ. ಪುನಮ್ಮ ಲೊಟ್ಟಣಿಗೆನ ಅದೇನ್ ಮಾಡ್ತಾನೆ ಅಂತ ನಾನು ನೋಡ್ಬಿಡ್ತೀನಿ.